ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಕಣಿಲೆ ಅಂದರೆ ಗೊತ್ತಾ ಫ್ರೆಂಡ್ಸ್? ನೋಡಿ, ಇದು ಒಂದು ಬಿದಿರಿನ ಪಿಳ್ಳೆ ಆಗಿರ್ತದೆ. ಇದು ಎಳೆಯದಿರುವಾಗಲೇ ಇದನ್ನು ಕಟ್ ಮಾಡಿ ಯೂಸ್ ಮಾಡ್ತಾರೆ. ಇದು 4 ದಿವಸ ಹರಿಯುವ ನೀರಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ನಂತರ ಯೂಸ್ ಮಾಡಬೇಕು. ಇಲ್ಲಾಂದರೆ ಒಂದು ಬಕೆಟಲ್ಲಿ ಹಾಕಿ ಡೈಲಿ ನೀರು ಚೇಂಜ್ ಮಾಡಿಕೊಂಡು 4 ದಿವಸ ಆದಮೇಲೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಕೆಲವರು ಉಪ್ಪು ನೀರಲ್ಲಿ ಹಾಕಿದರೂ ಕೂಡ ವರ್ಷಗಟ್ಟಲೆ ಯೂಸ್ ಮಾಡ್ಬೋದು ಅಂತ ಉಪ್ಪು ನೀರಲ್ಲಿ ಹಾಕಿಡ್ತಾರೆ. ಇದರ ಸಿಪ್ಪೆ ನೋಡಿ ತುಂಬ ಗಟ್ಟಿಯಾಗಿರ್ತದೆ. ಇದರ ತಿರುಳು ಸಿಗುವವರೆಗೆ ಈ ಸಿಪ್ಪೆಯನ್ನು ತೆಗಿತಾ ಇರಬೇಕು. ಇದು ಮಳೆಗಾಲದಲ್ಲಿ ನಮ್ಮ ಬಾಡಿಯೆಲ್ಲ ಶೀತ ಆಗಿರುತ್ತೆ ಅಂಥೇಳಿ, ಹೀಟ್ ಆಗಿರಬೇಕು ಅಂಥೇಳಿ ವರ್ಷಕ್ಕೊಂದು ಸರಿ ಇದನ್ನು ಯೂಸ್ ಮಾಡ್ತಾರೆ. ಉಪ್ಪು ನೀರಲ್ಲಿ ಹಾಕಿಟ್ರೆ ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಇದನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ಒಂದು ಬಕೆಟ್ ನೀರಲ್ಲಿ ಹಾಕಿ ಒಂದು ಸರಿ ಕುದಿಸಿ ಅದರ ನೀರನ್ನು ಸೋಸಿ ತೆಗಿಬೇಕು. ಮತ್ತು ವಾಪಸ್ ಬೇರೆ ನೀರು ಹಾಕ್ಕೊಂಡು ಇದರ ಜೊತೆಗೆ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಹಾಕಿದರೆ ಒಳ್ಳೆಯದು. ಇಲ್ಲಾಂದರೆ ನಾರ್ಮಲಾಗಿ ಹಾಗೆ ಹೆಸರು ಕಾಳನ್ನು ಹಾಕಿನೂ 1-2 ವಿಸಿಲ್ ಬರಿಸಿ ಆಫ್ ಮಾಡಿ. ಇದು ನೀವು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಜಾಸ್ತಿಯಾಗಿ ನೋಡ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು 2 ವಿಸಿಲ್ ಬರಿಸಿ ಆಫ್ ಮಾಡಿ. ಇದರಲ್ಲಿ ನಾರಿನಾಂಶ ಇದ್ದು ಕೊಬ್ಬು ಮತ್ತು ಸಕ್ಕರೆ ಪ್ರಮಾಣ ಕಡಿಮೆ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟಿಗೆ ಕೂಡ ತುಂಬ ಒಳ್ಳೆಯದು. ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಬೇಯಿಸಿಟ್ಟಂತಹ ಹೆಸರು ಕಾಳು ಮತ್ತು ಕಣಿಲೆಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸರಿ ಕಲಸಿ ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ. ನೀವು ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು.